की भगवांबिका माता की सकल साधु संत महाराज की जय जय मंगलम जय नमः ನಾಯಿಯಲ್ಲಿ ನಿಯತ್ತದ ಕೃಷ್ಣ ಪರಮಾತ್ಮ ಹೇಳ್ತಾನ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಏ ಅರ್ಜುನ, ನನ್ನ ಮೇಲೆ ಶ್ರದ್ಧಾ ಇರೋ, ನಿನ್ನ ಮೋಕ್ಷನೂ ಕೊಡ್ತೀನಿ, ಸಕಲ ಸಂಪತ್ತು ಕೊಡ್ತೀನಿ ಅಂತಾನೆ ಕೃಷ್ಣ ಪರಮಾತ್ಮ. ಅದಕ್ಕೆ ನಾಯಿಯಲ್ಲಿ ನಿಯತ್ತದ, ಆ ನಿಯತ್ತಿಗೆ ಆ ಪ್ರಾಣಿಗೆ ನಮಸ್ಕಾರ ಮಾಡ್ತೀನಿ. ಇನ್ನು ಎರಡನೇದು ಯಾವುದ್ರಿ? ಕಾಗಿ. ಕಾಗಿ ನೋಡಿ ಕರ್ಕಶವಾದವನೇ ಅಂತ ಏನು ಎಲ್ಲ ಒದರ್ತಾನೆ ಅನ್ಬೋದು ನೀವು. ಕಾಗಿ, ನಾಯಿ, ಕತ್ತಿ 84 ಲಕ್ಷ ಜೀವರಾಶಿ ತಿರುಗಿ 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 ಈ ಮಾನವ ಜನ್ಮಕ್ಕೆ ನೀವು ಬಂದೀವಿ, ನಾವು ಬಂದೀವಿ. ಶರಣರು, ಸಂತರು, ಮಹಾತ್ಮರು ಯಾರೂ ಆಕಾಶದಿಂದ ಬಂದಿಲ್ಲ, ಎಲ್ಲರೂ ತಾಯಿ ಗರ್ಭದಿಂದ ಹೊರಗೆ ಬಂದೀವಿ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಕಾಗೆಯಲ್ಲಿ ಎಂಥ ಗುಣ ಇತ್ತು. ನಾವು ಚಾದಂಗೆ ಹೋಗ್ಬೇಕಾದ್ರೆ ಅತ್ತಾಗಿತ್ತ ನೋಡೋಕ್ಕೆ ಮತ್ತೆ ಇನ್ನೊಂದು ಸಿಂಗಲ್ ಚಾ ಒಬ್ಬಗೆ ಹೇಳ್ಬೇಕತ್ತ. ಕಾಗೆ ಹಂಗಲ್ಲ, ಮುಸುರಿ ಬಿದ್ದಿದ್ದು ಮುಟ್ಟುವುದಿಲ್ಲ ಅದು. ಕಾಗೆ ಒಂದು ಅಗವ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವಲ್ಲವ. ತನ್ನ ಕುಲ ಕರೀತದದು ಏನು? ಬದಿ 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 ಹತ್ತತ್ತು. ನಾವು ತಗೊಳ್ಳೋಣ ಸ್ವಾಮಿ, ಆರಾಮ್ರಿ ಸರ್, ನಿಮ್ಮ ಆಶೀರ್ವಾದ. ಇದು ಮನೆ ಭಾಳ ಚಲೋ ಕಟ್ಸೋದು, ತಮ್ಮ ಆಶೀರ್ವಾದ ತಮ್ಮದ. ಇದು ಮಗ ಇಂಜಿನಿಯರು, ಇದು ಭಾಳ ಸಂತೋಷ, ತಮ್ಮ ಆಶೀರ್ವಾದ. ಹೋಗೋ ಮುಂದೆ 11 ರೂಪಾಯಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಮನೆ ಬಿಟ್ಟು ಕೊಡ್ಬೇಕು. ಅಪ್ಪಂದ ಕೈಯನ್ನು ಉಂಗ್ರ ಕೊಡು. ಅಪ್ಪ ನಮ್ಮ ಮನ್ಯಾಗ ಯಾವುದೇ ಕಾರ್ಯಕ್ಕೆ ನಿಮಗೆ ಎಷ್ಟು ಕೊಟ್ಟರೆ ಕಡಿಮೆ 11 ರೂಪಾಯಿ. ಅವ್ರ ಗಾಡಿ ಪೆಟ್ರೋಲ್ ಏನು, ಅವ್ರು ಬಂದು ಗತಿ ಏನು ಪ್ರಾಣಿ ಚಲೋ ಅಂತೀರ, ಮನುಷ್ಯ ಚಲೋ ಅಂತೀರ? ಪ್ರಾಣಿಯಲ್ಲಿ ನಿಯತ್ತದ ರೀ. ಕಾಗೆಯಲ್ಲಿ ಸಂಘಟನೆ ಶಕ್ತಿ ಅದ, ತನ್ನ ಬಳಗವನ್ನು ಕರೀತದ. ಅದಕ್ಕೆ 12ನೇ ಶತಮಾನದೊಳಗೆ ಬಸವಣ್ಣವರು ಏನು ಮಾಡಿದರು? ಇವನಾದವ ಎಂದೆನಿಸದಿರಯ್ಯ, ಇವ ನಮ್ಮವ ಅಮರ ಲೋಕ, ನಮ್ಮ ಮನುಷ್ಯ. ಈ ಶಕ್ತಿ ಜಗತ್ತನ್ನು ಬೆರಗುಗೊಳಿಸಿತು, ಕಲ್ಯಾಣ ಕ್ರಾಂತಿ ಆಯಿತು. ಯಾಕೆ ಈ ಮಾತು ಹೇಳ್ತೀನಂದರೆ, ನಾಯಿಯಲ್ಲಿ ನಿಯತ್ತದ, ಕಾಗಿಯಲ್ಲಿ ಸಂಘಟನೆ ಅದ. ಇನ್ನು ಮೂರನೇದು ಯಾವುದ್ರಿ? ಕತ್ತಿ. ನೋಡಿ, ಕೋಳಿ ಸಾಕಲಿ, ಕುರಿ ಸಾಕಲಿ, ದನ ಸಾಕಲಿ, ಅದಕ್ಕೆ ಮೇವು ಕಾಳು ಹಾಕ್ತಾನೆ. ಕತ್ತಿ ಸಾಕಿದ್ರೆ ಯಾರಾದ್ರೂ ಏನು ಹಾಕ್ತಾನು? ಕಾಲು ಕಾಟಿ ತಿಪ್ಪಿ ತಿಪ್ಪಿ ಬಿಟ್ಟು ಬಿಡ್ತಾರೆ. ಅದು ಹಾಲಿ ತಿನ್ಕೊಂತ ಅಡ್ಡಾಡ್ತದೆ. ತನ್ನ ಟೈಮಿಗೆ ಬಂದು ಒಡೆಯನನ್ನು ಕಾಯಕ ಮಾಡ್ತದೆ, ಸೇವಾ ಮಾಡ್ತದೆ. ಕತ್ತಿಯೊಳಗೆ ಕರ್ತವ್ಯದ ಕಾಯಕದ ನಿಷ್ಠೆ ಇತ್ತಂತೇಳಿ ಆ ಕತ್ತಿಗೆ ಶರಣು ಅಂದರು ಕವಿಗಳು. ಹಂಗೆ ಗುರುವಿನ ಮೇಲೆ ಶ್ರದ್ಧಾ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧಾರೂಢ. ಅದು ಏನು ಕುದುರೆ ಐತಲ್ಲ, ಅದರ ಮಕ್ಕಳು ಮಲ್ಕೋನಿ. ಕುದುರೆ ರದ್ದಿ, ಅಲ್ಲಿ ಕುದುರೆ ಉಚ್ಚಿ, ಅಲ್ಲೇನು ಕಾಟನ್ ಇಲ್ಲ, ಗಾದಿಲ್ಲ, ತೆಕ್ಕೆ ಇಲ್ಲ, ಫ್ಯಾನ್ ಇಲ್ಲ. ಅಂಥದ್ರೊಳಗೆ ಅಲ್ಲೇ ಮಲ್ಕೊಂಡು ಭಿಕ್ಷಾ ಬೇಡಿ 12 ವರ್ಷ ಸೇವಾ ಮಾಡಿದ್ರು ಜಗದ್ಗುರು ಸಿದ್ಧಾರೂಢ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಇವತ್ತಿನ ಗುರುವಿನ ಕರುಣೆ ವಿಷಯ ಐತಿ. ತಲೆಕಟ್ಟಿನ ನಿರುಪಾಧಿಗಳು 12 ವರ್ಷ ಗೋಕಾಕ ತಾಲೂಕು ಅಂಕಲಿಯೊಳಗೆ ಅಂಕಲಿ ಅಡವಿ ಸಿದ್ಧರು 775 ವರ್ಷ ಬಾಳಿದ್ರು. 12 ವರ್ಷ ಅಡವಿ ಸಿದ್ಧರ ಸೇವೆ ಮಾಡಿ ತಲೆಕಟ್ಟಿನ ನಿರುಪಾಧಿಗಳಾಗಿ ಇವತ್ತ ನಿರುಪಾಧಿಯ ಶಿಷ್ಯರೇ ಬನ್ನಟ್ಟಿಯ ರುದ್ರಮುನಿ ಸ್ವಾಮಿಗಳು. ಬನ್ನಟ್ಟಿಯ ರುದ್ರಮುನಿ ಸ್ವಾಮಿಗಳ ಶಿಷ್ಯರೇ ಶಿವಾನಂದರು.
ಗದಗಿನ ಶಿವಾನಂದರು. ಗದಗಿನ ಶಿವಾನಂದರ ಶಿಷ್ಯರೇ ಸದ್ಗುರು ಸಮರ್ಥ ಬ್ರಹ್ಮಲೀನ ಪೂರ್ಣಾನಂದ ಅಪ್ಪಾಜಿಯವರು. ಪೂರ್ಣಾನಂದ ಅಪ್ಪಾಜಿಯವರ ಪ್ರತಿರೂಪವೇ ನಮ್ಮೆಲ್ಲರ ಆರಾಧ್ಯ ದೈವ ಸದ್ದಾನಂದ ಅಪ್ಪಾಜಿಯವರು. ಸದ್ದಾನಂದ ಅಪ್ಪಾಜಿಯವರ ಬಳ್ಳಿ ಲೋಕಕ್ಕೆಲ್ಲ ಹೂಬಳ್ಳಿ. ಇವೆಲ್ಲ ಕೂತವರು ಸದ್ದಾನಂದರು ಬಳ್ಳಿ. ಇವತ್ತ ಗುರುಕರಣ ಇತ್ತಂತೆ ಈ ಕಾರ್ಯಕ್ರಮ ನಡೆಯುತ್ತೆ. ಅವಾಗ ಸಿದ್ಧಾರವರು ಅಲ್ಲಿ ಗುರು ಸೇವೆ ಮಾಡಿದರು. ಒಬ್ಬವ ಪಂಡಿತ ಕಾಶಿ ಒಳಗೆ 18 ವರ್ಷ ಸಂಸ್ಕೃತ ಕಲ್ತಿದ್ದ. ಅವನಿಗೆ ಅಷ್ಟಮದ ಅಂದದ 8 ಮದಗಳವ. ಅದರೊಳಗೆ ವಿದ್ಯಾಮದ ಭಾಳ ಇತ್ತವನಿಗೆ. ಕುಲಕರ್ಕಶ ಶತಕಾದಿಗಳ ನೀನೋದಿ ಛಲದಿ ವಾದವ ಮಾಡಿ ಸುಖ ಕಾಣದೋದಿ ಓದಿ ಬಾಯಾರಿ ದಣದಿ ಎಲ್ಲೋ ಖಾಲಿ ಮೋದವು ಸಿಗಲಿಲ್ಲ ಚೀ ಹುಚ್ಚು ಪ್ಯಾಲಿ. ಎಲ್ಲರನ್ನು ವಾದದಿ ಜಯಿಸಿದ ಎಲ್ಲ ಬಲ್ಲಿದ ಹುಂಕಾರ ನೀ ತಿಳಿಯಲಿಲ್ಲ. ಬ್ರಹ್ಮ ವೇತನ ಮನನ ನೋವಿಸಿದೆ ಎಲ್ಲ ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವೆ ಎಲ್ಲ. ಮುಕ್ತಿ ಮೂಲಂ ಗುರು ಕೃಪೆ ಎಂಬುದನ್ನು ಅರಿತು ಮುಕ್ತಿ ಪಡಿ ಗುರು ಸಿದ್ಧನ ಅಡಿಗಳ ಪಿಡಿದು ಸುಮ್ಮನೆ ನಂಬು ಗುರುಪಾದವ. ಗುರುವಿನ ಹತ್ತಾಗಿ ಮಾತಾಡಬಾರ್ದು. ಒಂದು ಬದಿಗೆ ಹ್ಯಾಂಗೆ ಬರ್ತದೆ ಗುರುವಿನ ಪಾಡದ ಮುಂದೆ ಬದಿಗೆ ಬಿದ್ದಾಗ ಬೀಳ್ಬೇಕಂತ. ಅವಾಗ ಗುರು ಕರುಣೆ ತೋರ್ತಾರೆ. ಅವಾಗ ಅಲ್ಲಿ ಒಬ್ಬವ ಸುಬ್ಬಯ್ಯ ಶಾಸ್ತ್ರಿ ಅಂಥೇಳಿ ಕಾಶಿ ಒಳಗೆ ಸಂಸ್ಕೃತ ಪಂಡಿತ. ಅವನಿಗೆ ವಿದ್ಯಾದ ಮದ ಇತ್ತು. ಅವ ಅಲ್ಲಿ ಬಂದ. ಗಜದಂಡ ಶಿವಗಳು ಸಂಸ್ಕೃತ ಪಾಠಶಾಲೆ ಮಾಡಿದ್ರು. ಆ ಪಾಠಶಾಲೆ ಒಳಗೆ 8-10 ಮಕ್ಕಳು ಅಭ್ಯಾಸ ಮಾಡ್ತಿದ್ರು. ಸಿದ್ಧಾರವರು ಹೊರಗೆ ಕೂತಿದ್ರು. ಅವಾಗ ಬಂದು ನಮಸ್ಕಾರ ಅಪ್ಪಾಜಿಯವರ ಬರೀಪ್ಪ ಮಹಾನ್ ಪಂಡಿತರು ಏನೋ ಸಂಸ್ಕೃತ ಪಾಠಶಾಲೆ ಮಾಡಿರತ್ತ ನಿಮ್ಮ ಮಕ್ಕಳು ನೋಡಕ್ಕೆ ಬನ್ನಿ ಪರೀಕ್ಷೆ ಮಾಡಕ್ಕೆ ಬನ್ನಿ ಬರೀಪ್ಪ ನಮ್ಮ ಮಕ್ಕಳು ಪರೀಕ್ಷೆ ಮಾಡಿ ಅಂದಾಗ ಮಾಡಬಹುದು ಮಾಡಿಪ್ಪ ಅಂದಾಗ ಉಪನಿಷತ್ತು ಅಂದ್ರೆ ಏನಂತ ಕೇಳಿದಂತ ಮಕ್ಕಳಿಗೆ. ಸುಬ್ಬಯ್ಯ ಶಾಸ್ತ್ರಿ ಒಬ್ಬ ಶಿಷ್ಯ ಯಜ್ಞಂತ ಹೇಳಿದಂತ ಅದು ಒಂದು ಪುಸ್ತಕ ಅಂತ. ಉಪನಿಷತ್ತು ಅಂದ್ರೆ ಏನೋ ಅದು ಒಂದು ಪುಸ್ತಕ. ಯಾರು ಅವರ ಪ್ರಶ್ನೆಗೆ ಉತ್ತರ ಸರಿ ಕೊಡಲಿಲ್ಲ. ಹೊರಗೆ ಸಿದ್ಧಾರವರು ಕೂತಿದ್ರು. ನಮ್ಮಪ್ಪ ಯಾವಾಗ ಕರೆದನು ಇವು ಉತ್ತರ ಯಾವಾಗ ಹೇಳಂತಿದ್ರು ಸಿದ್ಧಾರವರು. ನನ್ನ ಗಂಡ ನನ್ನ ತಂದೆ ನಮ್ಮಪ್ಪ ಗುರುನಾಥ ಯಾವಾಗ ಕರೆದನು ಸುಬ್ಬಯ್ಯ ಶಾಸ್ತ್ರಿ ಯಾವಾಗ ಉತ್ತರ ಹೇಳಂತಿದ್ರು. ಏನ್ರಿ ಇವೆಲ್ಲ ಶಿಷ್ಯರು ಕಾಜಿನ ಗುಂಡಿದ್ದಂಗೆ ಅದಾವ. ಹಣ್ಣಾಗಿ ತಿಂದು ಸಣ್ಣಾಗಿ ನಿದ್ದೆ ಮಾಡ್ತಾವ. ನಾ ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡುವಲ್ಲ ಅಂದಾಗ ಅಲ್ಲಿ ಕೂತಾನ ಅವ ಯಾರು ಅವನು ನಮ್ಮ ಶಿಷ್ಯನ ಅಂದ್ರು ಗಜದಂತ ಶಿವ. ಅವ ಹೇಳ್ತಾನಂದ್ರೆ ಉತ್ತರ ಸಿದ್ಧ ಹೇಳೋ ಅಂದಾಗ ಅಲ್ಲೇ ಯಪ್ಪ ನೀ ಅಪ್ಪಗೆ ಮಾಡಿದ್ರೆ ಹೇಳ್ತೀನಿ ಅಂದ್ರು ಗುರುವಿಗೆ. ನನ್ನ ಆಶೀರ್ವಾದ ಐತೆ ಹೇಳಂದಾಗ ಉಪನಿಷತ್ತು ಅಂದ್ರೆ ಏನಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ರ ಆಗುವ ಬ್ರಹ್ಮವಿದ್ಯೆ ಉಪನಿಷತ್ತು ಅಂದಾಗ ಅವಾಗ ಅವ ಪಂಡಿತ ಇವು ಹಣ್ಣು ತಿನ್ನಗಿನಿ ಅಲ್ಲಿ ಕೂತತ್ ನೋಡ್ರಿ ಕಟ್ಟಗ ರೊಟ್ಟಿ ಖಾರ ಪುಡಿ. ನಿಜವಾದ ಶಿಷ್ಯ ಅಂದ್ರೆ ಜಗದ್ಗುರು ಸಿದ್ಧಾರೂಢರು. ಹಂಗೆ ಬೇಕ್ರಿ. ಹಣ್ಣಾಗಿ ಬಂದು ಹುಗ್ಗಿ ತಿಂದೆ ಹೋಗೋ ಮುಂದೆ ಒಂದಿಟ್ಟು ಕಟ್ಕೊಂಡು ಹೋದೆ. ಇಲ್ಲಿ ಕಟ್ಕೊಂಡು ಹೋಗಬಾರ್ದು, ಈ ಜಾಗದಾಗ ಕೊಟ್ಟು ಹೋಗ್ಬೇಕು. ನೆನ್ಪಿಟ್ಕೋರಿ. ಯಾವನ್ನ ಕಟ್ಕೊಂಡು ಹೋಗ್ತೀರಿ ಮುಂದಿನ ಜನ್ಮದಾಗ ನಾಯಾಗಿ ಹುಡ್ತೀರಿ, ಕುದುರೆಯಾಗಿ ಹುಡ್ತೀರಿ, ಮೊಲ ಆಗಿ ಹುಡ್ತೀರಿ, ಮಠದಾಗಿದ್ದು ಸೇವೆ ಮಾಡ್ತೀರಿ. ಅಂಕಲಿ ಮಠ ಅಂತದ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಂಕಲಿ ಮಠದ ನಿರುಪಾದಿ ಮಗ ನಾನು. ನಿಮ್ಮ ಮುಂದೆ ನಿಂದಿರ್ಬೇಕಾದ್ರೆ ಆ ಮಠದಾಗ ಒಂದು ನಾಯಿ ಐತಿ, ಇಟ್ಟೆತ್ತು ಐತದು. ಅದನ್ನು ನೋಡಿದ್ರೆ ಇದಾಗ ಹೋಗ್ಬಿಡ್ತಾವೆ. ಅವಾಗ ಅಪ್ಪ ಅವ್ರು ಕೂತಿದ್ರು. ಯಪ್ಪ ಇದು ನಾಯಿ ಯಾರ ಮನೆ ಐತಪ್ಪ ಮಂದಿ ಕಡಿಯಂಗಿಲ್ಲ. ಲೇ ಅವ ಈ ಊರು ಒಂದು ಹಳ್ಳಿಗವಳ ನಮ್ಮ ಮಠದಾಗ 50 ವರ್ಷ ಹಿರತನ ಮಾಡ್ಯಾನ. ಅಲ್ಲಿಗೆ ಪೂಜೆ ಹಚ್ಚಿ ತಿಂದಾನ. ಅದಕ್ಕೆ ಈ ಮಠದಾಗ ನಾಯಿಯಾಗಿ ಹುಟ್ಟಿ ಬಂದಾನ. ಹೌದಲ್ಲ ಗೌಡ ಅಂದ್ಕೊ. ನಾಯಿ ಅಂತ ತಿಳ್ಕೊಂಡು ಬಾಯ್ಲೆ ಮೈಕ್ ಬಿಡು. ಅವ ನಾಯಿ ಹೇಳ್ತಿತ್ತು ಹಂಗೆ ಸಾಯಿ
ಸಾಕಿದ್ರೆ ಸಾಕಬೇಕು. ಎಂಥ ನಾಯಿ ಸದ್ದಾನಂದ ಅಪ್ಪ ಅಂತಃಕರಣದ ನಾಯಿ, ನಿರ್ಪಾಲಪ್ಪನ ನಾಯಿ, ಸಿದ್ಧಾರೂಢಪ್ಪನ ನಾಯಿಯಾಗಿ ಈ ಗುರುವಿನ ಪಾದವನ್ನು ಯಾರು ಕಾಯ್ತೀರಿ ಅವರು ಮುಕ್ತರಾಗ್ತಾರೆ. ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ತಾಳಿ ಕಟ್ಟಿದ ಗಂಡನ ಮೇಲೆ ವಿಶ್ವಾಸ ಬೇಕು. ಈ ಆಧಾರ್ ಕಾರ್ಡ್ ಬಂದು ಗಂಡು ಹೆಂಡತಿ ಗಂಡು ಬಲ್ಲು, ಹೆಂಡತಿ ಗಂಡು ಮುಗಿಸ್ತೀವಿ.